ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನೀವು ನಾನು ಫುಡ್ ರೆಸಿಪಿಗಳು ಶೇರ್ ಮಾಡೋದು ನೋಡಿದ್ದೀರಾ. ನಾನು ಫಸ್ಟ್ ಟೈಮು ನಾವೆಲ್ಲ ನಮ್ಮ ಲೇಔಟ್ ಲೇಡೀಸ್ ಎಲ್ಲ ಸೇರಿ ಒನ್ ಡೇ ಟ್ರಿಪ್ ಹೋಗಿದ್ವಿ ಮಹದೇಶ್ವರ ಬೆಟ್ಟಕ್ಕೆ. ಆ ಜರ್ನಿನ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೇಗೆಲ್ಲ ಟ್ರಾವೆಲ್ ಮಾಡಿದ್ವಿ, ಏನೆಲ್ಲ ನೋಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅದ್ರ ಬಗ್ಗೆ ಅದ್ರದ್ದೊಂದು ಕ್ವಿಕ್ ರೀಕ್ಯಾಪ್ ಈಗ ನಾನು ತೋರಿಸಿದ್ದು. ನಾವು ಬೆಳಗ್ಗೆ ಒಂದು 5:45 ಅಷ್ಟರೊಳಗೆ ಬೆಂಗಳೂರಿಂದ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ನಾವು ತಿಂಡಿನೆಲ್ಲ ಇಲ್ಲಿಂದನೇ ಪಾರ್ಸಲ್ ತಗೊಂಡು ಹೊರಟಿದ್ವಿ. ತಿಂಡಿ ತಿನ್ನೋಕ್ಕೋಸ್ಕರ ಎಲ್ಲಾದರೂ ಒಂದು ಜಾಗ ಬೇಕಂದ್ಕೊಂಡು ಒಂದು 8:30 ಆಗಿತ್ತು. ಆ ಟೈಮಲ್ಲಿ ನಾವು ಜಾಗ ಹುಡುಕ್ತಾ ಇದ್ವಿ. ಅನ್ಎಕ್ಸ್ಪೆಕ್ಟೆಡಾಗಿ ಈ ರೀತಿ ಒಂದು ಕ್ಲೀನಾಗಿರೋ ಟೆಂಪಲ್ ಕಾಣಿಸ್ತು. ಇದು ಮಳವಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತ ಗೊತ್ತಾಯಿತು ನಮಗೆ. ತುಂಬ ಖುಷಿ ಆಯಿತು. ಇದು ತುಂಬ ಪುರಾತನ ದೇವಸ್ಥಾನ. ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ನನ್ನ ಬಾವಿ ಕಲ್ಯಾಣಿಗಳಿದ್ವು ಅಲ್ಲಲ್ಲೇ. ಮತ್ತು ದೇವಸ್ಥಾನನೂ ನೋಡಿದ್ರೆ ಗೊತ್ತಾಗ್ತಿತ್ತು ಇದು ತುಂಬ ಪುರಾತನ ಟೆಂಪಲ್ ಅಂತ. ಆ ಜಾಗ ನೋಡಿದ್ರೆ ಎಷ್ಟು ಖುಷಿ ಆಯ್ತಂದರೆ, ಎಷ್ಟು ನೀಟಾಗಿ ಇಟ್ಟಿದ್ರಂದರೆ ಎಲ್ಲೂ ಒಂದು ಚೂರು ಒಂದು ಕಡ್ಡಿ ಪೇಪರು ಬಾಟಲ್ಗಳು ಆ ಥರ ಏನಿರಲಿಲ್ಲ. ಅಷ್ಟು ಕ್ಲೀನಾಗಿ ಇಟ್ಟಿದ್ರು. ಅದು ನೋಡಿ ಎಲ್ರಿಗೂ ಸಖತ್ ಖುಷಿ ಆಗೋಯ್ತು. ಸರಿ, ನಾವು ದೇವ್ರ ದರ್ಶನ ಮಾಡಿ ಇಲ್ಲೇ ತಿಂಡಿ ತಿಂದ್ಬಿಟ್ಟು ಹೊರಡೋಣ ಅಂದ್ಕೊಂಡು ಹೋದ್ವಿ. ಇನ್ನೂ ಪೂಜೆ ಆಗೋಕ್ಕೊಂದು ಅರ್ಧ ಗಂಟೆ ಆಗುತ್ತೆ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಅಲ್ಲಿ ದೇವಸ್ಥಾನದಿಂದ ಆಚೆ ಒಂದು ಕಲ್ಯಾಣಿ ಇತ್ತು, ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಅಲ್ಲೇ ಕೂತ್ಕೊಂಡು ತಿಂಡಿ ತಿಂದು ನಂತರ ನಾವು ದೇವಸ್ಥಾನದೊಳಗಡೆ ಬಂದ್ವಿ ದರ್ಶನ ಮಾಡೋಕ್ಕೆ. ನೋಡ್ತಾ ಇದ್ದೀರಲ್ಲ, ನೋಡಿದ್ರೆ ಗೊತ್ತಾಗ್ತಿದೆ ಅದೆಷ್ಟು ಪುರಾತನವಾದ ಟೆಂಪಲ್ಲು. ಬಟ್ ಏನು ಖುಷಿ ಆಯಿತಂದರೆ ಎಷ್ಟು ನೀಟಾಗಿ ಇಟ್ಟಿದ್ರಂದರೆ ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು. ಅಷ್ಟು ನೀಟಾಗಿ ಇಟ್ಟಿದ್ರು ಟೆಂಪಲ್ನೆಲ್ಲ. ದೇವರ ಅಲಂಕಾರನೂ ಅಷ್ಟೇ ಅದ್ಭುತವಾಗಿತ್ತು. ಬಟ್ ಅಲ್ಲಿ ವಿಡಿಯೋ ಫೋಟೋಸ್ ತೆಗಿಯೋಕ್ಕೆ ಬಿಡಲ್ಲ, ನಿಮಗೆ ಗೊತ್ತು. ತುಂಬ ಖುಷಿ ಆಯಿತು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು ದರ್ಶನ ಮಾಡಿ. ಅಲ್ಲಿಂದ ಅದನ್ನು ಮುಗಿಸ್ಕೊಂಡು ನಾವು ಮಹದೇಶ್ವರ ಬೆಟ್ಟದ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಇದು ಒಳ್ಳೆ ಮಳೆಗಾಲ ಆಗಿರೋದ್ರಿಂದ ಎಲ್ಲಿ ನೋಡು ಹಚ್ಚ ಹಸಿರು, ಬೆಟ್ಟ ಗುಡ್ಡ, ಎಲ್ಲಿ ನೋಡು ಕಣ್ಣಿಗೆ ಹಬ್ಬ ಥರ ಇತ್ತು. ಇದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಯಿತು. ನಾವು ಹೊರಟಿದ್ದ ಟೀಮ್ ಅಂತೂ ಅಮೇಝಿಂಗು. ನಮ್ಮನ್ನೆಲ್ಲೂ ಟ್ರಾವೆಲಲ್ಲಿ ಒಂದು ನಿಮಿಷ ಕೂಡ ನಾವು ಕಣ್ಣು ಮುಚ್ಚಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿ ಗೇಮ್ಸ್ ಪ್ಲ್ಯಾನ್ ಮಾಡಿದರು. ನಾವು ಬೆಂಗಳೂರು ಟು ಮಹದೇಶ್ವರ ಬೆಟ್ಟ ನಾವು ಹೇಗೆ ಜರ್ನಿ ಮಾಡಿದ್ವಿ, ಆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಗೇಮ್ಸ್ ಪ್ಲ್ಯಾನ್ ಮಾಡಿದರು. ಗೇಮ್ ಆಡ್ತಾನೆ ನಾವು ಪ್ರಯಾಣ ಬೆಳೆಸಿದ್ವಿ. ಆ ನಂತರ ಇಲ್ಲೇನು ಬೆಟ್ಟ ನಾವು ದೇವಸ್ಥಾನ ರೀಚ್ ಆಗ್ತಿದ್ದೀವಿ ಅನ್ನೋ ಅಷ್ಟರೊಳಗೆ ಈ ಥರ ಒಂದು ಬೆಟ್ಟ ಗುಡ್ಡ ಅಲ್ಲಲ್ಲೇ ಸಿಗ್ತಿದ್ದು ಹಳ್ಳಿಗಳು, ಆ ನೇಚರು, ಆ ಪ್ರಕೃತಿ, ಹಸಿರು ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಯಿದ್ರು ಎಲ್ಲರೂ. ಅದರಲ್ಲೂ ಸಿಟಿಲೇ ಹುಟ್ಟಿ ಬೆಳೆದಿರೋರಿಗೆ ಈ ಥರ ಹಚ್ಚ ಹಸಿರು ಹಳ್ಳಿ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ನನಗೆ ಹಳ್ಳಿ ಏನು ಹೊಸ್ತಲ್ಲ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನಲ್ಲೇ. ಬಟ್ ಕೆಲವರು ಇರ್ತಾರಲ್ಲ ಸಿಟಿನಲ್ಲೇ ಹುಟ್ಟಿ ಬೆಳೆದಿರೋರು, ಅವ್ರಿಗೆಲ್ಲ ಇದನ್ನ ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ಹೀಗೆ ಟ್ರಾವೆಲ್ಲು ನಾವು ಮುಂದುವರಿಸ್ತಾ ಮಹದೇಶ್ವರಂ ಬೆಟ್ಟದ ಯಾವಾಗ ರೀಚ್ ಆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಯಾವಾಗಲೂ ಆಫೀಸ್ಗೆ ಹೋಗೋರಿಗೆ ಆಫೀಸ್ ಪ್ರೆಷರು, ಮನೆ ಕೆಲಸ, ಮಕ್ಕಳು, ಆ ಥರ ಒಂದೇ ಥರ ಲೈಫ್ ಇದ್ದಾಗ ಈ ರೀತಿ ಒಂದೊಂದು ಚಿಕ್ಕ ಟ್ರಾವೆಲ್ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಂತ ಗೊತ್ತಾಗ್ತಿತ್ತು. ಎಲ್ಲರೂ ಮಕ್ಕಳಾಗಿದ್ದರು. ಅಷ್ಟು ಎಂಜಾಯ್ ಮಾಡಿದ್ವಿ. ನಾವು ಲೇಡೀಸೇ ಹೋಗಿದ್ದು. ಮಹದೇಶ್ವರ ಬೆಟ್ಟ ಯಾವಾಗ ರೀಚ್ ಆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ಪ್ರಯಾಣ. ನಾವು ಮಹದೇಶ್ವರ ಬೆಟ್ಟ ರೀಚ್ ಆದ ತಕ್ಷಣ ಈ ಥರ ಒಂದು ಸ್ಟ್ಯಾಚ್ಯೂ ನಮ್ಮನ್ನು ವೆಲ್ಕಮ್ ಮಾಡ್ತು. ಆದರೆ ನಮ್ಮನ್ನು ಅಲ್ಲಿಗೆ ಮಹದೇಶ್ವರ ಸ್ಟ್ಯಾಚ್ಯೂ ಅದು, ಬಟ್ ನಮ್ಮನ್ನು ಅಲ್ಲಿಗೆ ಹೋಗೋಕ್ಕೆ ಬಿಡಲಿಲ್ಲ, ಅಲ್ಲೇನೋ ಕೆಲಸ ನಡೀತಾ ಇದೆ ಅಂದ್ಬಿಟ್ಟು. ಸರಿ, ನಾವು ದೂರದಿಂದಲೇ ನೋಡಿಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಅದು ವೀಕೆಂಡ್ ಆದ್ರಿಂದ ಸ್ವಲ್ಪ ಜಾಸ್ತಿನೇ ಜನ ಇದ್ದರು, ತುಂಬ ರಶ್ ಇತ್ತು. ಆಲ್ಮೋಸ್ಟ್ ನಾವು ಒಂದು 1 ಅವರ್ ಕ್ಯೂ ನಿಂತಿದ್ವಿ ಅನಿಸುತ್ತೆ. ನಿಂತು ಮಹದೇಶ್ವರ ಮಾದಪ್ಪನ ದರ್ಶನ ಮಾಡಿಕೊಂಡು ಚೆನ್ನಾಗಾಯಿತು ದರ್ಶನ ಎಲ್ಲ. ನಂತರ ನಾವು
ಇದನ್ನೆಲ್ಲ ಮತ್ತೆ ಆ ಸ್ಟ್ಯಾಚ್ಯೂನೆಲ್ಲ ನೋಡಿ ಅಲ್ಲೇ ಊಟ ಮಾಡಿ ಅಲ್ಲಿಂದ ನಾವು ಶಿವನ ಸಮುದ್ರ ಗಗನಚುಕ್ಕಿ ಅಂತ ಹೇಳ್ತಾರಲ್ಲ ಅಲ್ಲಿಗೆ ನಮ್ಮ ಟ್ರಾವೆಲ್ಲು ಸ್ಟಾರ್ಟ್ ಆಯಿತು. ಮತ್ತೆ ಆ ನೇಚರ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿತ್ತಂದರೆ, ನಾವು ಆಲ್ಮೋಸ್ಟ್ ಇಲ್ಲಿಂದ ಹೊರಟಾಗ ಒಂದು 4:30 ಅನಿಸುತ್ತೆ. ಮಾದೇಶ್ವರ ಬೆಟ್ಟದಿಂದ ನಾವು ಶಿವನ ಸಮುದ್ರ ಹೊರಟಾಗ ವಾತಾವರಣನೂ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಆಗ್ತಾ ಇರೋದ್ರಿಂದ ನಾವು ಅಲ್ಲಲ್ಲೇ ಸಿಕ್ತಿದ್ದು ಹಳ್ಳಿ ಗುಟ್ಟ ಬೆಟ್ಟ ಎಲ್ಲ ನೋಡ್ತಾ, ಇದು ಭತ್ತದ ಬಯಲು, ಆಲ್ಮೋಸ್ಟ್ ಭತ್ತ ಕಟಾವಿನ ಸ್ಟೇಜ್ ಅನಿಸುತ್ತೆ. ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಥರ ಇತ್ತು. ಯಾರೋ ನೀಟಾಗಿ ಒಂದು ಮ್ಯಾಟ್ ಹಾಕಿ ಅರೇಂಜ್ ಮಾಡಿದಾರೇನೋ, ಕ್ಲೀನ್ ಮಾಡಿ ಇಟ್ಟಿದ್ದಾರೇನೋ ಅನ್ನಂಗೆ ಕಾಣಿಸ್ತಾ ಇತ್ತು ಅದು. ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಿದ್ರು ಫ್ರೆಂಡ್ಸ್, ಅಂದರೆ ಅಷ್ಟು ಖುಷಿ ಪಡ್ತಾಯಿದ್ರು. ಅಲ್ಲಲ್ಲೇ ಈ ರೀತಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ಲು. ಅಲ್ಲಲ್ಲೇ ಆಲ್ಮೋಸ್ಟ್ ನಾವು ಶಿವನ ಸಮುದ್ರ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಕಡೆ ನಮಗೆ ಕಾವೇರಿ ನದಿ ಸಿಗ್ತಾನೇ ಇತ್ತು. ಆ ಬಿಸಿಲು, ಸೂರ್ಯನ ಕಿರಣಗಳು, ಆ ನೀರು, ಮಳೆಗಾಲ ಆದ್ರಿಂದ ನಾವಿಲ್ಲೇನು ಕ್ಯಾಮ್ರಾದಲ್ಲಿ ಸೆರೆ ಮಾಡಿದ್ದೀವಿ, ಇದು ಏನೇನೂ ಅಲ್ಲ, ಬರಿಗಣ್ಣಿನಿಂದ ನೋಡೋಕೆ ಅಷ್ಟು ಹಬ್ಬದ ಥರ ಇತ್ತು. ನಾವು ಅಲ್ಲಲ್ಲೇ ನಿಲ್ಲಿಸಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅದನ್ನೆಲ್ಲ ನೋಡಿ ಖುಷಿಪಟ್ಟು ತುಂಬ ಎಂಜಾಯ್ ಮಾಡಿದ್ವಿ. ಅದು ನಾವು ಹೋಗಿದ್ದು ಸೀಸನ್ನು ಕರೆಕ್ಟು ಟೈಮು ಮಳೆಗಾಲ ಇರೋದ್ರಿಂದ ಎಲ್ಲಿ ನೋಡು ನೀರು, ಅದು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಅದನ್ನು ಆಲ್ಮೋಸ್ಟ್ ನಾವು ಶಿವನ ಸಮುದ್ರ ಬರೋವರೆಗೂ ನಮಗೆ ಈ ರೀತಿ ಕಾವೇರಿ ನದಿ ನೀರು ಅಲ್ಲಲ್ಲೇ ಹರಿತಾ ಇರೋದು ಸಿಗ್ತಾನೇ ಇತ್ತು. ಆ ಬೆಟ್ಟ ಗುಡ್ಡ ಆಕಾಶ ಅದನ್ನೆಲ್ಲ ನೋಡಿ ಸ್ವರ್ಗನೇ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಅಲ್ಲಿಂದ ನಾವು ಶಿವನ ಸಮುದ್ರ ಕಡೆ ಪ್ರಯಾಣ ಬೆಳೆಸಿದ್ವಿ. ಆ ಮಧ್ಯೆನೂ ಅಷ್ಟೇ ನಾವು ಆಲ್ಮೋಸ್ಟ್ ಎಲ್ಲರೂ ಇದನ್ನು ನೋಡ್ತಾನೂ ಮತ್ತು ಗೇಮ್ಸ್ಗಳು ಕೂಡ ಪ್ಲ್ಯಾನ್ ಮಾಡಿದ್ರಲ್ಲ, ಗೇಮ್ಸ್ ಆಡ್ತಾನೆ ನಾವು ಪ್ರಯಾಣ ಮುಂದುವರಿಸಿದ್ವಿ. ಎಲ್ಲಿ ನೋಡು ನೀರು, ಆ ಬೆಟ್ಟಗಳಂತೂ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದ್ವು. ಅಲ್ಲಿಂದ ನಾವು ಶಿವನ ಸಮುದ್ರದ ಹತ್ರ ಬಂದಾಗ ನಾವಿನ್ನೂ ಪಾರ್ಕಿಂಗ್ ಮಾಡಿ ಶಿವನ ಸಮುದ್ರ ಹತ್ರ ರೀಚ್ ಆಗೋದೇ ತಡ ನಮಗೆ ಆ ನೀರಿಂದು ಸೌಂಡ್ ಅಷ್ಟು ಕೇಳಿಸ್ತಾ ಇತ್ತು. ಅಷ್ಟು ನೀರು ನಮಗೆ ಆಲ್ಮೋಸ್ಟು ಎಲ್ಲಿ ನೋಡು ನಮಗೆ ಈ ರೀತಿ ಅಲ್ಲಲ್ಲೇ ಕಾವೇರಿ ನೀರು ಸಿಗ್ತಾನೇ ಇತ್ತು. ಹೀಗೆ ಎಲ್ಲಿ ನೋಡು ಹಚ್ಚ ಹಸಿರು. ನಂತರ ಇಲ್ಲಿ ಹೋದಾಗಂತೂ ಕಣ್ಣಿಗೆ ಹಬ್ಬ ಥರ ಇತ್ತು. ಫುಲ್ ಇದು ಗಗನಚುಕ್ಕಿ ಅಂದ್ಬಿಟ್ಟು, ಭರಚುಕ್ಕಿ ಅಂದರೆ ಆ ಸೈಡಿಂದ ನೋಡಬೇಕು. ನಾವು ಟೈಮ್ ಆದ್ರಿಂದ ನಾವು ಗಗನಚುಕ್ಕಿ ಅಲ್ಲೇ ಹೋದ್ವಿ. ತುಂಬ ಚೆನ್ನಾಗಿತ್ತು. ಏನೋ ಹಾಲು ಹರಿಸ್ತಾ ಇದ್ದಾರೇನೋ ಅನ್ಬೇಕು, ಹಂಗೆ ಅಷ್ಟು ಸೌಂಡು, ಕಣ್ಣಿಗೆ ಅಷ್ಟು ಹಬ್ಬ ಥರ ಇತ್ತು. ನಾನು ಇಲ್ಲಿ ಸೆರೆ ಹಿಡ್ದಿರೋದು ಏನೇನೂ ಅಲ್ಲ, ಬರಿಗಣ್ಣಿಗೆ ಅಷ್ಟು ಚೆನ್ನಾಗಿತ್ತು ಆ ಸೌಂಡು, ಆ ನೀರ್ದು. ಸ್ವಲ್ಪ ಬಿಸಿಲು ಕೂಡ ಇತ್ತು, ಮಳೆ ಕೂಡ ಬರ್ತಾ ಇತ್ತು. ಅದನ್ನೆಲ್ಲ ನೋಡಿ ನಾವು ಕಾಮನ್ ಬಿಲ್ ಬರ್ಬೋದಾ, ಮಳೆ ಮತ್ತು ಬಿಸಿಲು ಎರಡೂ ಇದೆಯಲ್ಲ ಅಂತ ಇದನ್ನೆಲ್ಲ ನೋಡಿ, ತುಂಬ ಹತ್ರ ನೀರು ಕಮ್ಮಿ ಇದ್ದರೆ ಎಲ್ಲ ತೆಪ್ಪದಲ್ಲಿ ಹೋಗಕ್ಕೆ ಬಿಡ್ತಾರಂತೆ. ಬಟ್ ತುಂಬ ನೀರು ಹರಿತಿದ್ರಿಂದ ನಾವು ದೂರದಿಂದಲೇ ನೋಡಿ ಖುಷಿಪಟ್ವಿ. ಎಷ್ಟು ಚೆನ್ನಾಗಿತ್ತಂದರೆ ನಾವು ವಿಡಿಯೋದಲ್ಲಿ ತೋರಿಸ್ತಿರೋದು ಏನೇನೂ ಅಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ವೆಯ್ಟ್ ಮಾಡ್ತಾ ಇದ್ವಿ, ಬಿಸಿಲು ಮತ್ತು ಮಳೆ ಬರ್ತಾ ಇರೋದ್ರಿಂದ ಕಾಮನ್ ಮಿಲ್ ಬರ್ಬೋದಂತ. ನಾವು ವೆಯ್ಟ್ ಮಾಡ್ತಿದ್ದಂಗೆ ಲೈಟಾಗೆ ಕಾಮನ್ ಬಿಲ್ ಕಾಣ್ಸಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನೋಡಂತೂ ಎಲ್ಲರೂ ಫುಲ್ ಖುಷಿ ಪಟ್ವಿ. ತುಂಬ ಚೆನ್ನಾಗಿತ್ತು ಪ್ರಯಾಣ. ನಾವು ಏನು ಹೋಗಿದ್ದು ಟ್ರಿಪ್ಪು, ಒಂದು ದಿವಸ ನಮ್ಗೆ ಹೇಗೆ ಕಳೀತಂತಲೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ನಾವು ಬೆಳಗ್ಗೆ 5:45 ಹೊರಟಿದ್ವಿ. ನಾವು ವಾಪಸ್ ರೀಚ್ ಆಗೋ ಅಷ್ಟರೊಳಗೆ 11 o'clock ಆಗಿತ್ತು ಮನೆಗೆ. ಬಟ್ ಯಾರ ಮುಖದಲ್ಲೂ ಯಾವುದೇ ನಾವು ಪ್ರಯಾಣ ಮಾಡಿದ್ದ ಆಯಾಸ ಇರಲಿಲ್ಲ. ಅಷ್ಟು ನೋಡಿ ಕಾಮನ್ ಬಿಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದೊಂದು ಸ್ವಲ್ಪ ಹೊತ್ತೇ ಇತ್ತು, ತುಂಬ ಮಳೆ ಬರ್ತಿರ್ಲಿಲ್ವಲ್ಲ, ಹಾಗಾಗಿ ಒಂದು 5 ನಿಮಿಷ ಆ ರೀತಿ ಕಾಣಿಸ್ತು. ಇದೇ ನಮ್ಮದು ಲೇಔಟ್ ಲೇಡೀಸ್ ಅಮೇಝಿಂಗ್ ಟೀಮು.
ತುಂಬ ಚೆನ್ನಾಗಿತ್ತು. ಎಲ್ಲ ಏಜ್ ಗ್ರೂಪ್ನವರು ಇದ್ದರು. ಬಟ್ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಲ್ಲರದು. ಕೆಲವೊಂದು ನನ್ನ ಫೋಟೋಗಳ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನಂದು ಒಂದು ಹೊಸ ಪ್ರಯತ್ನ ಹೇಗನ್ನಿಸ್ತು ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.